ಆತ್ಮೀಯ H16 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಎಲ್ಲರ ಅಭಿಪ್ರಾಯ ಇರುತ್ತೆ. ಬೇರೆ ವಿರೋಧ ಪಾರ್ಟಿಯವರು ಕೂಡ ಭಾಳ ಒತ್ತಾಯ ಮಾಡ್ತಿದ್ರು. ಈ ವಿರೋಧ ಪಾರ್ಟಿಯವರೆಲ್ಲ ಏನೇನೋ ಮಾತಾಡ್ಬೋದು, ಅದಕ್ಕೆಲ್ಲ ಉತ್ತರ ಕೊಡೋಣ ನಿಧಾನವಾಗಿ. ಯಾರು ಏನೇನು ಹೇಳ್ತಿದ್ರು, ಏನು ಸ್ಟೇಟ್ಮೆಂಟ್ ಮಾಡ್ತಿದ್ರು, ಏನು ಹೇಳ್ತಿದ್ರು, ಈಗ ಅಶೋಕ್ ಏನು ಹೇಳಿದ್ದಾರೆ, ಅದಕ್ಕೆಲ್ಲ ಖಂಡಿತ ಉತ್ತರ ಕೊಡೋಣ. ಅಶೋಕ್ ಏನೇನು ಸ್ಟೇಟ್ಮೆಂಟ್ ಮಾಡೋದ್ರಿಂದ ನೀವು ರೀಕಾಲ್ ಮಾಡಿ. ಈಗ ಹಾಗಾದ್ರೆ ಹೇಳಿ ಅವರು ಅಶೋಕ್ ಮತ್ತು ವಿಜೇಂದ್ರ, ಕುಮಾರಸ್ವಾಮಿ ಅವರೆಲ್ಲ ಸೇರಿ ಒಟ್ಟಿಗೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿಬಿಟ್ಟು ಏನು ಮಾಡಿ ಅದನ್ನೇ ಅಕ್ಸೆಪ್ಟ್ ಮಾಡಿ ಅಂತ ಹೇಳಿ. ಅದನ್ನು ಯಾಕೆ ಹೇಳ್ತಾ ಇಲ್ಲ ಅದನ್ನು ಅವ್ರು ಹೇಳಿ. ನೀವು ಕೂತ್ಕೊಂಡು ಇಷ್ಟು ದುಡ್ಡೆಲ್ಲ ವೇಸ್ಟ್ ಆಗ್ತಾ ಇದೆಯಪ್ಪ, ನೀವು ಇದನ್ನೇ ಅಕ್ಸೆಪ್ಟ್ ಮಾಡಿ, ಈಗಿರೋದನ್ನೇ ಅಕ್ಸೆಪ್ಟ್ ಮಾಡಿ ಅಂತ ಹೇಳಿ. ಅವ್ರು ಇದೇ ಒಂದು ಮುಂದೆ ಒಂದು ರಾಜಕೀಯ ಬಣ್ಣ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ. ನಮಗೆ ರಾಜಕೀಯ ಬಣ್ಣ ಬೇಡ, ಜನರಿಗೆ ಸಾಮಾಜಿಕ ನ್ಯಾಯ ಸಂಚಾರಗಳಾಗ್ತಾ ಇತ್ತು. ಈಗ ಕೆಲವು ದೃಶ್ಯಗಳನ್ನ ನೋಡಿದೆ. ಬೆಂಕಿ ಹತ್ಕೊಂಡು ಉರಿತಾ ಇದ್ದು. ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಹೆಚ್ಚಿಗೆ ಸಾವು ಆಗಬಾರ್ದು ದೇಶದಲ್ಲಿ. ಇದು ನಾನು ಅವ್ರಿಗೆಲ್ಲ ಭಗವಂತ ಆತ್ಮಕ್ಕೆ ಶಾಂತಿ ಸಿಗಲಿ. ಏನು ಹೆಚ್ಚು ಕಮ್ಮಿ ಆಗಿದೆ ಸಿವಿಲ್ ಏವಿಯೇಷನ್ ಕದಿತಿದ್ದೇನೆ ಅಂತ ಭಾವಿಸ್ಕೊಂಡಿದ್ದೇವೆ. ನಮ್ಮೆಲ್ಲ ಕರ್ನಾಟಕ ಸರ್ಕಾರದ ಪ್ರಾರ್ಥನೆ, ಪಕ್ಷದ ಪ್ರಾರ್ಥನೆ ಎಲ್ಲ ಕೂಡ ಅವ್ರ ಮೇಲೆ ಸರ್. ಅದರಲ್ಲಿ ಕನ್ನಡಿಗರು ಇದ್ರು ಅಂತ ಮಾಹಿತಿ ಇದೆ ಸರ್. ಕನ್ನಡಿಗರಲ್ಲಿ ನಮ್ಮ ಭಾರತೀಯರು, ಹ್ಯುಮ್ಯಾನಿಟಿ, ಮಾನವೀಯತೆ. ನನಗೆ ಕನ್ನಡ, ತೆಲುಗು, ಗುಜರಾತಿ ಅನ್ನೋ ಭಾವನೆ ಬೇಡ. ಇದು ನಮ್ಮ ಜನ, ನಮ್ಮ ದೇಶದ ಜನ, ಮಾನವರು ಎಲ್ಲರೂ ಕೂಡ ರಕ್ಷಣೆ. ಕೆಲವು ದೃಶ್ಯಗಳನ್ನ ನೋಡಿದೆ. ಬೆಂಕಿ ಹತ್ಕೊಂಡು ಉರಿತಾ ಇದ್ದು. ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಹೆಚ್ಚಿಗೆ ಸಾವು ಆಗಬಾರ್ದು ದೇಶದಲ್ಲಿ. ಇದು ನಾನು ಅವ್ರಿಗೆಲ್ಲ ಭಗವಂತ ಆತ್ಮಕ್ಕೆ ಶಾಂತಿ ಸಿಗಲಿ. ಏನು ಹೆಚ್ಚು ಕಮ್ಮಿ ಆಗಿದೆ ಸಿವಿಲ್ ಏವಿಯೇಷನ್ ಕದಿತಿದ್ದೇನೆ ಅಂತ ಭಾವಿಸ್ಕೊಂಡಿದ್ದೇವೆ. ನಮ್ಮೆಲ್ಲ ಕರ್ನಾಟಕ ಸರ್ಕಾರದ ಪ್ರಾರ್ಥನೆ, ಪಕ್ಷದ ಪ್ರಾರ್ಥನೆ ಎಲ್ಲ ಕೂಡ ಅವ್ರ ಮೇಲೆ ಸರ್. ಅದರಲ್ಲಿ ಕನ್ನಡಿಗರು ಇದ್ರು ಅಂತ ಮಾಹಿತಿ ಇದೆ ಸರ್. ಕನ್ನಡಿಗರಲ್ಲಿ ನಮ್ಮ ಭಾರತೀಯರು, ಹ್ಯುಮ್ಯಾನಿಟಿ, ಮಾನವೀಯತೆ. ನನಗೆ ಕನ್ನಡ, ತೆಲುಗು, ಗುಜರಾತಿ ಅನ್ನೋ ಭಾವನೆ ಬೇಡ. ಇದು ನಮ್ಮ ಜನ, ನಮ್ಮ ದೇಶದ ಜನ, ಮಾನವರು ಎಲ್ಲರೂ ಕೂಡ ರಕ್ಷಣೆ. ಗುಜರಾತ್ನಲ್ಲಿ ಏರ್ ಇಂಡಿಯಾ ವಿಮಾನ ದುರಂತ ಕೆಲವು ಭಾಳ ಆಶ್ಚರ್ಯ. ಇತ್ತೀಚಿನ ದಿನದಲ್ಲಿ ನಮ್ಮ ದೇಶದಲ್ಲಿ ಭಾಳ ವಿಮಾನ ಭಾಳ ಉತ್ತಮವಾಗಿ ಸಂಚಾರಗಳಾಗ್ತಾ ಇತ್ತು. ಈಗ ಕೆಲವು ದೃಶ್ಯಗಳನ್ನ ನೋಡಿದೆ. ಬೆಂಕಿ ಹತ್ಕೊಂಡು ಉರಿತಾ ಇದ್ದು. ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಹೆಚ್ಚಿಗೆ ಸಾವು ಆಗಬಾರ್ದು ದೇಶದಲ್ಲಿ. ಇದು ನಾನು ಅವ್ರಿಗೆಲ್ಲ ಭಗವಂತ ಆತ್ಮಕ್ಕೆ ಶಾಂತಿ ಸಿಗಲಿ. ಏನು ಹೆಚ್ಚು ಕಮ್ಮಿ ಆಗಿದೆ ಸಿವಿಲ್ ಏವಿಯೇಷನ್ ಕದಿತಿದ್ದೇನೆ ಅಂತ ಭಾವಿಸ್ಕೊಂಡಿದ್ದೇವೆ. ನಮ್ಮೆಲ್ಲ ಕರ್ನಾಟಕ ಸರ್ಕಾರದ ಪ್ರಾರ್ಥನೆ, ಪಕ್ಷದ ಪ್ರಾರ್ಥನೆ ಎಲ್ಲ ಕೂಡ ಅವ್ರ ಮೇಲೆ ಸರ್. ಅದರಲ್ಲಿ ಕನ್ನಡಿಗರು ಇದ್ರು ಅಂತ ಮಾಹಿತಿ ಇದೆ ಸರ್. ಕನ್ನಡಿಗರಲ್ಲಿ ನಮ್ಮ ಭಾರತೀಯರು, ಹ್ಯುಮ್ಯಾನಿಟಿ, ಮಾನವೀಯತೆ. ನನಗೆ ಕನ್ನಡ, ತೆಲುಗು, ಗುಜರಾತಿ ಅನ್ನೋ ಭಾವನೆ ಬೇಡ. ಇದು ನಮ್ಮ ಜನ, ನಮ್ಮ ದೇಶದ ಜನ, ಮಾನವರು ಎಲ್ಲರೂ ಕೂಡ ರಕ್ಷಣೆ.
ನಾನು ಕೆಲವು ದೃಶ್ಯಗಳನ್ನ ನೋಡಿದೆ. ಬೆಂಕಿ ಹತ್ಕೊಂಡು ಉರಿತಾ ಇದ್ದು. ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಹೆಚ್ಚಿಗೆ ಸಾವು ಆಗಬಾರ್ದು ದೇಶದಲ್ಲಿ. ಇದು ನಾನು ಅವ್ರಿಗೆಲ್ಲ ಭಗವಂತ ಆತ್ಮಕ್ಕೆ ಶಾಂತಿ ಸಿಗಲಿ. ಏನು ಹೆಚ್ಚು ಕಮ್ಮಿ ಆಗಿದೆ ಸಿವಿಲ್ ಏವಿಯೇಷನ್ ಬಂದಿದ್ದಾರೆ ನಮ್ಮೆಲ್ಲ ಕರ್ನಾಟಕ ಸರ್ಕಾರದ ಸಾಥ್ ಪ್ರಾರ್ಥನೆ, ಪಕ್ಷದ ಪ್ರಾರ್ಥನೆ ಎಲ್ಲ ಕೂಡ ಅವರ ಮೇಲೆ. ಸರ್ ಅದರಲ್ಲಿ ಕನ್ನಡಿಗರು ಇದ್ರು ಅಂತ ಮಾಹಿತಿ ಇದೆ ಸರ್. ಕನ್ನಡಿಗರಲ್ಲಿ ನಮ್ಮ ಭಾರತೀಯರು ಹ್ಯುಮ್ಯಾನಿಟಿ, ಮಾನವೀಯತೆ. ನನಗೆ ಕನ್ನಡ, ತೆಲುಗು, ಗುಜರಾತಿ ಅನ್ನೋ ಭಾವನೆ ಬೇಡ. ಇದು ನಮ್ಮ ಜನ, ನಮ್ಮ ದೇಶದ ಜನ, ಮಾನವರು ಎಲ್ಲರೂ ಕೂಡ ರಕ್ಷಣೆ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.